ಡ್ರೈವ್ ಪ್ರಕರಣ ಸ್ಫೋಟ ಆದಾಗಲಿಂದ ವಿದೇಶಕ್ಕೆ ಪರಾರಿಯಾಗಿ ಕೊನೆಗೆ ಸತಾಯಿಸಿ ವಾಪಸ್ ಬಂದು ಈಗ ಅರೆಸ್ಟ್ ಆಗಿರುವಂತಹ ಪ್ರಜ್ವಲ್ ರೇವಣ್ಣನ ವಿಚಾರಣೆಗೆ ಒಳಪಡಿಸೋದಕ್ಕೆ ಎಸ್ಐಟಿ ಅಧಿಕಾರಿಗಳು ನಾನಾ ರೀತಿಯಲ್ಲಿ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಯಾವುದೇ ಪ್ರಶ್ನೆಗಳಿಗೂ ಉತ್ತರ ಕೊಡದೆ ಚಾಣಾಕ್ಷತೆಯನ್ನ ಪ್ರದರ್ಶನ ಮಾಡ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ. ಬನ್ನಿ ಡೀಟೇಲ್ಸ್ ನೋಡೋಣ. ಅತ್ಯಾಚಾರ ಆರೋಪಿ ಪ್ರಜ್ವಲ್ಗೆ ಎಸ್ಐಟಿ ಡ್ರಿಲ್. ಎಸ್ಐಟಿ ತನಿಖೆಗೆ ಪ್ರಜ್ವಲ್ ರೇವಣ್ಣ ಅಸಹಕಾರ. ಪೆನ್ ಡ್ರೈವ್ ಕೇಸ್ನಲ್ಲಿ ಅರೆಸ್ಟ್ ಆಗಿರೋ ಹಾಸನ ಸಂಸದ ಪ್ರಜ್ವಲ್ ರೇವಣ್ಣರನ್ನ ವಿಚಾರಣೆಗೆ ಒಳಪಡಿಸಲು ಎಸ್ಐಟಿ ನೋಡ್ತಿದೆ. ಆದರೆ ಎಸ್ಐಟಿ ಅಧಿಕಾರಿಗಳ ಯಾವುದೇ ಪ್ರಶ್ನೆಗೆ ಪ್ರಜ್ವಲ್ ರೇವಣ್ಣ ಉತ್ತರಿಸದೆ ಅಸಹಕಾರ ತೋರ್ತಿದ್ದಾರೆ. ನನಗೂ ಇದಕ್ಕೂ ಸಂಬಂಧ ಇಲ್ಲ, ಇದು ರಾಜಕೀಯ ಪಿತೂರಿ, ವಿನಾಕಾರಣ ನನ್ನನ್ನ ಈ ಕೇಸ್ನಲ್ಲಿ ಸಿಲುಕಿಸಿದ್ದಾರೆ ಅಂತ ಪ್ರಜ್ವಲ್ ರೇವಣ್ಣ ಹೇಳ್ತಿದ್ದಾರೆ ಎನ್ನಲಾಗಿದೆ. ಪ್ರಜ್ವಲ್ ಈ ಮೊದಲು ಬಳಸ್ತಾ ಇದ್ದ ಮೊಬೈಲ್ ಬಗ್ಗೆಯೂ ಪ್ರಜ್ವಲ್ ಗುಟ್ಟು ಬಿಟ್ಕೊಡ್ತಿಲ್ಲ. ಅದು ವರ್ಷದ ಹಿಂದೆಯೇ ಕಳೆದು ಹೋಗಿದೆ. ಈ ಬಗ್ಗೆ ದೂರು ಕೂಡ ಕೊಟ್ಟಿದ್ದೆ. ಈಗ ನನ್ನ ಬಳಿ ಇದ್ದ ಮೊಬೈಲ್ನ ಏರ್ಪೋರ್ಟ್ನಲ್ಲಿಯೇ ವಶಕ್ಕೆ ತಗೊಂಡ್ರಿ ಅಲ್ವಾ, ನನ್ನ ಬಳಿ ಬೇರೆ ಮೊಬೈಲ್ ಇಲ್ಲ ಅಂತ ಪ್ರಜ್ವಲ್ ಹೇಳಿದ್ದಾರೆ. ಹೀಗಾಗಿ ಹಳೆ ಮೊಬೈಲ್ನ IMEI ನಂಬರ್ ಪತ್ತೆಗೆ ಎಸ್ಐಟಿ ಮುಂದಾಗಿದೆ. ಹಾಗಾದ್ರೆ ಎಸ್ಐಟಿ ಕೇಳಿದ್ದೇನು, ಪ್ರಜ್ವಲ್ ಹೇಳಿದ್ದೇನು ಅಂತ ನೋಡೋದಾದ್ರೆ, ಪ್ರಜ್ವಲ್ಗೆ ಎಸ್ಐಟಿ ಡ್ರಿಲ್. ಎಸ್ಐಟಿ ವಿಡಿಯೋ ರೆಕಾರ್ಡ್ ಮಾಡಿದ ಮೊಬೈಲ್ ಕೊಡಿ. ಪ್ರಜ್ವಲ್, ಯಾವ ಮೊಬೈಲ್, ಏನ್ ಕೇಳ್ತಾ ಇದ್ದೀರಿ? ನಾನು ಮೊಬೈಲನ್ನ ಏರ್ಪೋರ್ಟ್ನಲ್ಲೇ ಕೊಟ್ಟಿದ್ದೀನಿ. ಏರ್ಪೋರ್ಟಲ್ಲೇ ಮೊಬೈಲ್ ಕಿತ್ಕೊಂಡ್ರಲ್ಲ, ನನ್ನ ಹತ್ತಿರ ಇರೋದು ಒಂದೇ ಮೊಬೈಲ್, ಅದನ್ನ ಕೊಟ್ಟಿದ್ದೀನಿ. ನೀವು ಯಾವ ಮೊಬೈಲ್ ಕೇಳ್ತಿದ್ದೀರಿ ಗೊತ್ತಿಲ್ಲ, ನನಗೆ ಯಾವ ಮೊಬೈಲು ಗೊತ್ತಿಲ್ಲ, ಯಾವ ವಿಡಿಯೋ ಕೂಡ ಗೊತ್ತಿಲ್ಲ ಅಂತ ಪ್ರಜ್ವಲ್ ಉತ್ತರ ನೀಡಿದ್ದಾರೆ ಎನ್ನಲಾಗ್ತಿದೆ. ಅಂದಹಾಗೆ ಪ್ರಜ್ವಲ್ರನ್ನ ಎಸ್ಐಟಿ ಬಂಧಿಸಿರೋದು ಮೊದಲ ಪ್ರಕರಣದಲ್ಲಿ ಮಾತ್ರ. ಇನ್ನು 2 ಪ್ರಕರಣಗಳ ಬಗ್ಗೆ ಸದ್ಯಕ್ಕೆ ಎಸ್ಐಟಿ ಪ್ರಸ್ತಾಪ ಮಾಡಿಲ್ಲ. ಇದನ್ನ ನೋಡಿದ್ರೆ ಇನ್ನಷ್ಟು ದಿನ ಪ್ರಜ್ವಲ್ರನ್ನ ಎಸ್ಐಟಿ ಕಸ್ಟಡಿಯಲ್ಲಿ ಕೂರಿಸಿಕೊಂಡು ವಿಚಾರಣೆ ನಡೆಸಬಹುದು ಅಂತ ಹೇಳಲಾಗ್ತಿದೆ. ನವೀನ್ ಚೇತನ್ಗೆ 14 ದಿನ ನ್ಯಾಯಾಂಗ ಬಂಧನ. ಎಸ್ಐಟಿಯಿಂದ ಶಾಸಕ ಎ ಮಂಜು ವಿಚಾರಣೆ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಇದ್ದ ಪೆನ್ ಡ್ರೈವ್ ವೈರಲ್ ಆರೋಪ ಹೊತ್ತಿರೋ ನವೀನ್ ಗೌಡ ಚೇತನ್ ಎಸ್ಐಟಿ ಕಸ್ಟಡಿ ಅವಧಿ ಮುಕ್ತಾಯ ಹಿನ್ನೆಲೆ ಹಾಸನ ಕೋರ್ಟ್ 14 ದಿನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಅತ್ತ ಪೆನ್ ಡ್ರೈವ್ ವೈರಲ್ ಪ್ರಕರಣದಲ್ಲಿ ಎಸ್ಐಟಿಯಿಂದ ಶಾಸಕ ಎ ಮಂಜು ವಿಚಾರಣೆ ನಡೆಸಲಾಗಿದೆ. ಬಂಧಿತ ನವೀನ್ ಗೌಡ ಹೇಳಿಕೆ ಬೆನ್ನಲ್ಲೇ ಎಸ್ಐಟಿ ಎ ಮಂಜು ವಿಚಾರಣೆ ನಡೆಸಿದೆ. ಒಟ್ನಲ್ಲಿ ಪ್ರಜ್ವಲ್ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಪ್ರಜ್ವಲ್ ವಿಚಾರಣೆ ನಡೀತಾ ಇದ್ದು ಎಸ್ಐಟಿಗೆ ದೊಡ್ಡ ಸವಾಲು ಕಣ್ಮುಂದಿದೆ. ಅದರಲ್ಲೂ ಅಶ್ಲೀಲ ವಿಡಿಯೋ ಚಿತ್ರಣ ಮಾಡಿದ್ದು ಎನ್ನಲಾದ ಮೊಬೈಲ್ ಪತ್ತೆಗೆ ಎಸ್ಐಟಿ ಇನ್ನಿಲ್ಲದ ಕಸರತ್ತು ನಡೆಸ್ತಾ ಇದೆ. ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.